ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಲೋಕಸಭಾ ಚುನಾವಣೆ ಕಣ್ಣೆದುರುಗಡೆ ಇದೆ. ಟಿಕೆಟ್ ಹಂಚಿಕೆ ಕೂಡ ಶುರು ಆಗಿದೆ. ಕಾಂಗ್ರೆಸ್ನ 28 ಅಭ್ಯರ್ಥಿಗಳು ಯಾರ್ಯಾರು? ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಕಾಂಗ್ರೆಸ್ನಿಂದ ಕಣಕ್ಕಿಳಿಯುವಂತ ಹುರಿಯಾಳು ಯಾರ್ಯಾರು? ನಾ ಅಷ್ಟು ಹೆಸರುಗಳನ್ನ ಹೇಳ್ತೀನಿ. 28 ಲೋಕಸಭಾ ಕ್ಷೇತ್ರದ್ದು ಕಾಂಗ್ರೆಸ್ನ ಕ್ಯಾಂಡಿಡೇಟ್ಸ್ ಯಾರ್ಯಾರು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ. ಒಂದು ಕಡೆಯಿಂದ ಹೇಳ್ತೀನಿ, ಗಮನಿಸಿ ನೋಡಿ. ನಂಬರ್ 1 ಬೆಂಗಳೂರು ಗ್ರಾಮಾಂತರ DK ಸುರೇಶ್, ಯಾವುದೇ ಅನುಮಾನ ಇಲ್ಲ. ನಂಬರ್ 2 ಮಂಡ್ಯ ವೆಂಕಟರಮಣಗೌಡ ಅಲಿಯಾಸ್ ಸ್ಟಾರ್ ಚಂದ್ರು, ಅವರು ಕೂಡ ಈಗಾಗಲೇ ಓಡಾಟವನ್ನು ಆರಂಭ ಮಾಡಿದ್ದಾರೆ. ಇನ್ನು 3ನೇ ಕ್ಷೇತ್ರ ತುಮಕೂರು ಮುದ್ದಹನುಮೇಗೌಡರು. ಇನ್ನು 4ನೇದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಎಂ ಲಕ್ಷ್ಮಣ್, ಒಕ್ಕಲಿಗ, ಸಹಜವಾಗಿ ಅವರು ಪ್ರಯತ್ನದಲ್ಲಿದ್ದರು, ಅವರಿಗೆ ಟಿಕೆಟ್ ಸಿಕ್ಕಿದೆ. ಇನ್ನು 5ನೇದು ಚಿಕ್ಕಬಳ್ಳಾಪುರ ರಕ್ಷಾರಾಮಯ್ಯ. ನೋಡಿ, ರಕ್ಷಾರಾಮಯ್ಯ ಯೂತ್ ಕಾಂಗ್ರೆಸ್ ಅಲ್ಲಿ ಬಹಳ ಕೆಲಸ ಮಾಡಿದ್ರು. ಅವರು MR ಸೀತಾರಾಮ್ ಅವರ ಪುತ್ರ, ಸಿದ್ದರಾಮಯ್ಯನವರ ಒಂದು ಒತ್ತಾಸೆಯಂತೆ ಟಿಕೆಟನ್ನು ಪಡೆದಿದ್ದಾರೆ. ಇನ್ನು ಕೋಲಾರದಿಂದ KH ಮುನಿಯಪ್ಪ ಸಚಿವರಾಗಿದ್ದಾರೆ. ಅವರಿಗೆ ದೆಹಲಿಗೆ ಹೋಗೋದು ಇಷ್ಟ ಇಲ್ಲ, ಆದರೆ ಅನಿವಾರ್ಯವಾಗಿ ಹೈಕಮಾಂಡ್ ಡೈರೆಕ್ಷನ್ ಮೇಲೆ ಅವರು ಕಣಕ್ಕಿಳಿತಾ ಇದ್ದಾರೆ. ಇನ್ನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ PC ಮೋಹನ್ ಎದುರಿಗೆ NA ಹ್ಯಾರಿಸ್ ಅವರು ಕಣಕ್ಕಿಳಿತಾ ಇದ್ದಾರೆ. ಅಲ್ಲಿ ನಲ್ಪಾಡ್ ಅವರಿಗೆ ಅವರು ಟಿಕೆಟ್ ಕೇಳಿದ್ರು, ಆದರೆ ಹೈಕಮಾಂಡ್ ಒಪ್ಪಲಿಲ್ಲ. ಹೀಗಾಗಿ ಹ್ಯಾರಿಸ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾ ರೆಡ್ಡಿ, ಇಲ್ಲಿ ಟಿಕೆಟ್ ಅನ್ನು ಕೊಡಲಾಗ್ತಾ ಇದೆ. ತೇಜಸ್ವಿ ಸೂರ್ಯ ಅವ್ರನ್ನ ಮಣಿಸಲಿಕ್ಕೆ ಸೌಮ್ಯಾ ರೆಡ್ಡಿ ಕಣಕ್ಕೆ ಇಳಿತಾ ಇದ್ದಾರೆ. ಇನ್ನು ಹಾಸನ ಲೋಕಸಭಾ ಕ್ಷೇತ್ರ ಶ್ರೇಯಸ್ ಪಟೇಲ್, ನಿಮಗೆ ನೆನಪಿರ್ಬೋದು, ಹೊಳೆನರಸೀಪುರದಿಂದ ಇವರು ಸ್ಪರ್ಧೆ ಮಾಡಿ ರೇವಣ್ಣವರಿಗೆ ನೀರು ಕುಡಿಸಿದ್ರು. ರೇವಣ್ಣವ್ರು ಕೆಲವು ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ದು, ಅಷ್ಟರ ಮಟ್ಟಿಗೆ ಫೈಟ್ ಕೊಟ್ಟಿದ್ರು. ಹೀಗಾಗಿ ಶ್ರೇಯಸ್ ಪಟೇಲ್ ಹಾಸನ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಶಿವಮೊಗ್ಗದಿಂದ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಸೊಸೆ, ದೊಡ್ಡಮನೆ ಸೊಸೆ ಶಿವಣ್ಣನ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಚಿತ್ರದುರ್ಗದಿಂದ BN ಚಂದ್ರಪ್ಪ, ವಿಜಯಪುರದಿಂದ ರಾಜು ಅಲಗೂರ್, ಬೀದರ್ನಿಂದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್, ಕಲಬುರಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರಿಗೆ ಟಿಕೆಟನ್ನು ಕನ್ಫರ್ಮ್ ಮಾಡಿರುವಂಥದ್ದು. ಹಾಗೆ ಚಾಮರಾಜನಗರ, ನೋಡಿ ಬಹಳ ಚರ್ಚೆಯಲ್ಲಿರುವಂಥ ಕ್ಷೇತ್ರ, HC ಮಹಾದೇವಪ್ಪನವರೇ ಕಣಕ್ಕಿಳಿಬೇಕು ಅಂಥೇಳಿ ಹೈಕಮಾಂಡ್ನಿಂದ ಡೈರೆಕ್ಷನ್ ಇದೆ. ಆದರೆ ಅವರು ತಮ್ಮ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟನ್ನು ಕೇಳ್ತಾ ಇದ್ದಾರೆ. ಫೈನಲಿ ಸಿದ್ದರಾಮಯ್ಯನವರು ಏನು ಡಿಸಿಷನ್ ತೆಗೆದುಕೊಳ್ತಾರೋ ಅದ್ರ ಮೇಲೆ ತೀರ್ಮಾನ ಆಗುತ್ತೆ. ಮಹಾದೇವಪ್ಪನವರು ಇಲ್ಲೇ ತನ್ನ ಜೊತೆ ಬೇಕು ಕ್ಯಾಬಿನೆಟ್ಟಲ್ಲಿ ಅನ್ನೋದಾದರೆ ಸಿದ್ದರಾಮಯ್ಯನವರು ಉಳಿಸ್ಕೋತಾರೆ. ಇಲ್ಲ, ಮಹಾದೇವಪ್ಪನವ್ರು ದೆಹಲಿಗೆ ಹೋಗಲಿ ಅನ್ನೋ ತೀರ್ಮಾನಕ್ಕೆ ಬಂದರೆ ಮಹಾದೇವಪ್ಪನವ್ರು ದೆಹಲಿಗೆ ಹೋಗಬೇಕಾಗುತ್ತೆ, ಕಣಕ್ಕೆ ಇಳಿಬೇಕಾಗುತ್ತೆ. ಇದು ಬಹುಶಃ ಒಂದು ಚರ್ಚೆಯಲ್ಲಿರುವಂಥ ಕ್ಷೇತ್ರಗಳ ಪೈಕಿ ಇದೊಂದು ಫೈನಲ್ ಆಗಬೇಕಾಗಿದೆ. ಇನ್ನು ಕೆಲವು ಕ್ಷೇತ್ರಗಳಿಗೆ 2 ಅಥವಾ 3 ಹೆಸರಿದೆ, ಬಹುತೇಕ 2 ಹೆಸರಿದೆ. ನೋಡಿ, ಉದಾಹರಣೆಗೆ ದಾವಣಗೆರೆ ಪ್ರಭಾವತಿ ಮಲ್ಲಿಕಾರ್ಜುನ, ಯಾರು SS ಮಲ್ಲಿಕಾರ್ಜುನ ಅವರ ಪತ್ನಿ, ಶಾಮನೂರು ಶಿವಶಂಕರಪ್ಪನವರ ಸೊಸೆ, ಅವರ ಜೊತೆಗೆ ವಿನಯ್ ಕುಮಾರ್ ಹೆಸರು ಕೂಡ ಇದೆ. ಅವರು ಕೂಡ ಈಗಾಗಲೇ ಪ್ರಚಾರ ಮಾಡ್ಕೊಂಡು, ಕಟೌಟ್ ಹಾಕೊಂಡು, ಬ್ಯಾನರ್ ಹಾಕೊಂಡು ಕ್ಷೇತ್ರದಲ್ಲಿ ಓಡಾಡ್ತಾ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ದಾವಣಗೆರೆಗೆ ಇರುವಂಥ 2 ಹೆಸರು. ಇನ್ನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಒಂದು ಕಡೆ ಕುಸುಮಾ ಹನುಮಂತರಾಯಪ್ಪನವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ರಾಜೀವ್ ಗೌಡ, ಪ್ರೊಫೆಸರ್ ರಾಜೀವ್ ಗೌಡ ಕೂಡ ತೀವ್ರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಇಲ್ಲಿ ಸಿದ್ದರಾಮಯ್ಯನವರು ಪ್ರಕಾಶ್ ಹುಕ್ಕೇರಿಯವರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಪಟ್ಟಿಡ್ಕೊಂಡು ನಿಂತಿದ್ದಾರೆ. ಆದರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. MLC ಆಗಿದ್ದಾರೆ, ನನಗೇನು ದೆಹಲಿಗೆ ಹೋಗಬೇಕಾಗಿಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಅವರು ಇದ್ದಾರೆ. ಈ ಕಡೆ ಅವರು ರಾಜ್ಯದಲ್ಲಿ ಏನಾದರೂ ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಆಸೆಯಲ್ಲೂ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಒತ್ತಾಯಕ್ಕೆ ಮಣಿದು ಕಣಕ್ಕಿಳಿಬೇಕಷ್ಟೇ. ಅದರ್ವೈಸ್ ಲಕ್ಷ್ಮಣರಾವ್ ಚಿಂಗಳೆ ಅವರ ಹೆಸರು ಕೂಡ ಇದೆ. ಅವರಲ್ಲಿ ಕಾಂಗ್ರೆಸ್ನಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡಿದಂಥವ್ರು, ಅವರಿಗೆ ಟಿಕೆಟ್ ಸಿಕ್ಕರೂ ಸಿಗಬಹುದು ಅನ್ನುವಂಥದ್ದು. ಇನ್ನು ಬೆಳಗಾವಿಯಿಂದ ನೋಡಿ, ನಾನು ಹೇಳಿದೆ ಕೆಲವು ಕಡೆ 3 ಹೆಸರಿದೆ ಅಂದೆ. ಬೆಳಗಾವಿಯಲ್ಲಿ 3 ಆಕಾಂಕ್ಷಿಗಳಿದ್ದಾರೆ. ಒಂದು ಈಗಾಗಲೇ ಬಹಳ ಚರ್ಚೆ ಆಗ್ತಾ ಇದೆ, ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಅವರ ಹೆಸರು ಕೂಡ ಇದೆ. ಜೊತೆಗೆ ಡಾಕ್ಟರ್ ಗಿರೀಶ್ ಅಂತ ವೈದ್ಯರಿವರು, ಅವರ ಹೆಸರು ಕೂಡ ಇದೆ. ಹಾಗೆ ಕಿರಣ್ ಸಾಧೂನ್ ಅವರ ಹೆಸರು ಕೂಡ, ಅವರು ಕೂಡ ಪ್ರಯತ್ನದಲ್ಲಿ ಇದ್ದಾರೆ. ತನಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದಂಥವ್ರು, ಬಹಳ ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಆ ಆಧಾರದ ಮೇಲೆ ನನಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪಕ್ಷ ಏನು ಮಾಡುತ್ತೆ ಕಾದು ನೋಡಬೇಕು. ಇನ್ನು ಬಾಗಲಕೋಟೆಯಿಂದ ವೀಣಾ ಕಾಶಪ್ಪನವರ್, ಅವರು ಕೂಡ ಬಹಳ ಸಮಯದಿಂದ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. MP ಟಿಕೆಟ್ ತಗೊಳ್ಳಲೇಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಬಹುಶಃ ಅವರು ಕೂಡ ಪ್ರಬಲ ಆಕಾಂಕ್ಷಿ. ಇನ್ನು ಅಜಯ್ ಕುಮಾರ್ ಹಾಗೆ ಆನಂದ ನ್ಯಾಮಗೌಡ, ಇವರಿಬ್ಬರು ಕೂಡ ಬಾಗಲಕೋಟೆಯಿಂದ
ಬಹಳ ಪ್ರಯತ್ನವನ್ನು ಮಾಡ್ತಿದ್ದಾರೆ ಟಿಕೆಟ್ಗಾಗಿ. ಆನಂದ್ ನ್ಯಾಮಗೌಡರು ನಿಮ್ಗೆ ಗೊತ್ತಿರ್ಬೋದು, ಸಿದ್ದು ನ್ಯಾಮಗೌಡರ ಪುತ್ರ ಈ ಬಾರಿ MLA ಎಲೆಕ್ಷನಲ್ಲಿ ಸೋತರು. ಅವ್ರ ತಂದೆ MP ನಿಂತು ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಸೋಲಿಸಿದ್ರು ಸಿದ್ದು ನ್ಯಾಮಗೌಡರು. ಅದೊಂದು ಇತಿಹಾಸ, ಅದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಇತಿಹಾಸ. ಆಗ ಸಿದ್ದು ನ್ಯಾಮಗೌಡರು ಯಾರಿಗೂ ಗೊತ್ತಿರಲಿಲ್ಲ, ಯಾರೋ ಒಬ್ಬ ಸಾಮಾನ್ಯ ಒಂದು ರಾಮಕೃಷ್ಣ ಹೆಗ್ಡೆ ಅಂತಹ ನಾಯಕರನ್ನ ಸೋಲಿಸಿದ್ದು ಬಹಳ ದೊಡ್ಡ ಸುದ್ದಿ ಆಗಿತ್ತು, ಇಡೀ ದೇಶಾದ್ಯಂತ ಸುದ್ದಿ ಆಗಿತ್ತು ಆ ಕಾಲಕ್ಕೆ. ಇನ್ನು ರಾಯಚೂರಿನಿಂದ ರವಿಕುಮಾರ್, ಇವರು ಸತೀಶ್ ಜಾರಕಿಹೊಳಿ ಅವರ ಅಳಿಯ, ಸೊ ಅವರು ಕೂಡ ಪ್ರಯತ್ನದಲ್ಲಿದ್ದಾರೆ. ಇನ್ನೊಂದು ಕಡೆ ಕುಮಾರ್ ನಾಯಕ್ IAS ಆಫೀಸರ್ ಆಗಿದ್ದರು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೇ ಇದ್ದರು, ನಾವೆಲ್ಲ ಮಾತಾಡ್ಸಿದ್ದೀವಿ. ಕುಮಾರ್ ನಾಯಕ್ ಅವರು ಕೂಡ ಪ್ರಯತ್ನದಲ್ಲಿದ್ದಾರೆ. ಹಾಗೆ ಈಗ ಹಾಲಿ MLA ಇದ್ದಾರೆ ಬಸನಗೌಡ ದದ್ದಲ್, ಅವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಇದೆ. ಇನ್ನು ಬಳ್ಳಾರಿಯಿಂದ ವೆಂಕಟೇಶ ಪ್ರಸಾದ್, ಇನ್ಫ್ಯಾಕ್ಟ್ ನಾಗೇಂದ್ರ ಅವರಿಗೆ ನಿಲ್ಲಬೇಕು ಅನ್ನುವಂಥ ಒತ್ತಡ ಇತ್ತು, ಆದರೆ ನಾಗೇಂದ್ರ ಅವರು ತಾನು ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರಿಗೆ ಅವರು ಟಿಕೆಟನ್ನು ಕೇಳ್ತಾ ಇದ್ದಾರೆ. ಇನ್ನು ಈ ಹಿಂದೆ ಒಂದು ಬೈ ಎಲೆಕ್ಷನ್ಲಿ ಗೆದ್ದಿದ್ರು VS ಉಗ್ರಪ್ಪ, ಆ ಆಧಾರದ ಮೇಲೆ ನನಗೆ ಕೊಡಿ ಅಂತ ಉಗ್ರಪ್ಪನವರು ಕೂಡ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ತುಕಾರಾಮ್ ಅವರ ಪುತ್ರಿ ಸೌಪರ್ಣಿಕಾ ತುಕಾರಾಮ್ ಅವರು MLA ಇದ್ದಾರೆ, ಅವರ ಪುತ್ರಿಗಾಗಿ ಅವರು ಟಿಕೆಟನ್ನು ಕೇಳ್ತಾ ಇದ್ದಾರೆ. ಈ ಮೂವರ ಪೈಕಿ ಯಾರಿಗಾದರೂ ಆಗಬಹುದು ಅನ್ನುವಂಥದ್ದು. ಇನ್ನು ಧಾರವಾಡದಿಂದ ಮೂವರ ಹೆಸರಿದೆ. ಒಂದು ಶಿವಲೀಲಾ ಕುಲಕರ್ಣಿ, ವಿನಯ್ ಕುಲಕರ್ಣಿ ಅವರ ಪತ್ನಿ ಹೆಸರಿದೆ. ಮತ್ತೊಂದು ಶಾಕೀರ್ ಸನದಿ, ಹಾಗೆ ರಜತ್ ಉಳ್ಳಾಗಡಿಮಠ್. ಈ ಮೂವರ ಹೆಸರು ಚಾಲ್ತಿಯಲ್ಲಿದೆ. ಜೊತೆಗೆ ಸಂತೋಷ್ ಲಾಡ್ ಅವರ ಹೆಸರು ಕೂಡ ಈಗ ಕೇಳ ಬರ್ತಾ ಇದೆ. ಇನ್ಫ್ಯಾಕ್ಟ್ DK ಶಿವಕುಮಾರ್ ಬಹಳ ಒತ್ತಡ ಹಾಕ್ತಾ ಇದ್ದಾರೆ, ಲಾಡ್ ನಿಲ್ಲಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ಒತ್ತಾಸೆ. ಆದರೆ ಲಾಡ್ ಈಸ್ ನಾಟ್ ಇಂಟ್ರೆಸ್ಟೆಡ್. ಅವರು ಇಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ನೆಮ್ಮದಿಯಾಗಿ 5 ವರ್ಷ ಮಿನಿಸ್ಟರ್ ಆಗಿರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಹೀಗಾಗಿ ಅವರು ಬಹುತೇಕ ಒಪ್ಪಲಿಕ್ಕಿಲ್ಲ. ಆದರೆ ಹೈಕಮಾಂಡ್ ಏನು ಡೈರೆಕ್ಷನ್ ಕೊಡುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಇಲ್ಲೂ ಕೂಡ ಬಹಳ ಚರ್ಚೆ ಆಗ್ತಾ ಇರುವಂಥ ಕ್ಷೇತ್ರ. ಒಂದು ಕಡೆ ಜಯಪ್ರಕಾಶ್ ಹೆಗ್ಡೆ ಅವರು ಈಗಾಗಲೇ ಜಾತಿ ಗಣತಿ ವರದಿಯನ್ನು ಒಪ್ಪಿಸಿ ಇಲ್ಲಿ ಕ್ಯಾಂಡಿಡೇಟ್ ಆಗಲಿಕ್ಕೆ ರೆಡಿ ಆಗಿದ್ದಾರೆ. ಇನ್ಫ್ಯಾಕ್ಟ್ ತೆರೆಮರೆಯಲ್ಲಿ ಅವರು ಓಡಾಡ್ತಾನೆ ಇದ್ದರು. ಮತ್ತೊಬ್ಬರು ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಅಂಶುಮಂತ್, ಅವರು ಒಕ್ಕಲಿಗರು, ಅವರು ಕೂಡ ಬಹಳ ತೀವ್ರವಾದ ಪ್ರಯತ್ನದಲ್ಲಿದ್ದಾರೆ. ಯಾಕಂದರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅವ್ರದ್ದು. ರಾಜೇಗೌಡರು ಗೆದ್ದರು, ಅಲ್ಲಿ ಯಾರ್ಯಾರು ಗೆದ್ದಿದ್ದಾರಲ್ಲ, ಈಗ CT ರವಿ ಅವ್ರನ್ನ ಸೋಲಿಸಿದವರು ತಮ್ಮಯ್ಯ ಆಗಿರ್ಬೋದು, ರಾಜೇಗೌಡರಾಗಿರ್ಬೋದು, ಹಾಗೆ ಮೋಟಮ್ಮನವ್ರ ಮಗಳು ನಯನ ಮೋಟಮ್ಮ ಆಗಿರ್ಬೋದು, ಹಾಗೆ ತೆರಿಕೆರೆ ಶ್ರೀನಿವಾಸ ಆಗಿರ್ಬೋದು, ಅವರೆಲ್ಲ ಗೆದ್ದಿರೋದು ಇವರು ಕ್ರೆಡಿಟ್ ತಗೋತಾರೆ ಸಹಜವಾಗಿ. ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ಅಂಶುಮಂತ್ ಅವರು ಕೂಡ ಪ್ರಯತ್ನದಲ್ಲಿದ್ದಾರೆ. ಯಾರಿಗಾದರೂ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ವಿನಯ್ ಕುಮಾರ್ ಸೊರಕೆ ಬಹಳ ಸೀನಿಯರ್, ಅವರ ಹೆಸರು ಕೂಡ ಇದೆ. ಹಾಗೆ ರಮಾನಾಥ್ ರೈ, ಅವರು ಕೂಡ ತುಂಬ ಸೀನಿಯರ್, ಅವರ ಹೆಸರು ಸಹ ಇದೆ. ಜೊತೆಗೆ ಪದ್ಮರಾಜ್ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಪ್ರಶಾಂತ್ ದೇಶಪಾಂಡೆ, RV ದೇಶಪಾಂಡೆ ಅವರ ಪುತ್ರ, ವಿವೇಕ್ ಹೆಬ್ಬಾರ್, ಶಿವರಾಮ್ ಹೆಬ್ಬಾರ್ ಅವರ ಪುತ್ರ, ಹಾಗೂ ಅಂಜಲಿ ನಿಂಬಾಳ್ಕರ್, ಈ ಮೂವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ರಾಜಶೇಖರ್ ಹಿಟ್ನಾಳ್ ಅವರ ಹೆಸರಿದೆ. ಹಾಗೆ ಅಮರೇಗೌಡ ಬಯ್ಯಾಪುರ್ ಅವರ ಹೆಸರು ಕೂಡ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಪ್ರಮುಖವಾಗಿ ಯಾದಿಯಲ್ಲಿದೆ. ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಒಂದು ಬಸವರಾಜ ಗಡ್ಡದೇವರ ಮಠ, ಎರಡನೇದು ಬಸವರಾಜ ಶಿವಣ್ಣವರ, ಮೂರನೇದು ಸಲೀಂ ಅಹಮದ್. ಅಲ್ಪಸಂಖ್ಯಾತರ ಲೆಕ್ಕದಲ್ಲಿ ಸಲೀಂ ಅಹಮದ್ ಕೇಳ್ತಾ ಇದ್ದಾರೆ, ಅಲ್ಲಿ ಸಂಖ್ಯೆ ಕೂಡ ಹೆಚ್ಚಿದೆ ಅಂತೇಳಿ. ಆದರೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಆದರೆ ಈ ಎಲ್ಲ ಹೆಸರುಗಳು ನೋಡಿ, ಯಾರ್ಯಾರು 2-2, 3-3 ಜನ ಇದ್ದಾರೆ, ಅದರಲ್ಲಿ ಒಂದು ಹೆಸರಾದರೂ, ಒಂದೇ ಒಂದು ಹೆಸರಾದರೂ ಕುಟುಂಬ ರಾಜಕಾರಣದ ಯಾದಿಯಲ್ಲಿ ಬರುವಂಥದ್ದಿದೆ. ಯಾರೋ ತಮ್ಮ ಮಗನಿಗೆ ಕೇಳ್ತಾ ಇದ್ದಾರೆ, ಇನ್ನೊಬ್ರು ಯಾರೋ ತಮ್ಮ ಮಗಳಿಗೆ ಕೇಳ್ತಾ ಇದ್ದಾರೆ, ಈ ರೀತಿಯಾಗಿದೆ. ಇದೇ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಒಂದು ಮೀಟಿಂಗ್ ತಗೋಬೇಕು ಅಂತ ಇದ್ದಾರೆ ಈ ಎಲ್ಲ ಕ್ಷೇತ್ರಗಳ ಬಗ್ಗೆ. ಇನ್ನು ಸಿಂಗಲ್ ನೇಮ್ ನಾ ಏನು ಹೇಳಿದೆ 15 ಕ್ಷೇತ್ರ, ಅದು ಆಲ್ಮೋಸ್ಟ್ ಫೈನಲೈಸ್ಡ್, ಅಧಿಕೃತವಾಗಿ ಮುದ್ರೆ ಒಂದೇ ಬೀಳಬೇಕಾಗಿರೋದು, ಅದರ್ವೈಸ್ ಇಟ್ಸ್ ಫೈನಲ್ ಅಂತಹ ಲಿಸ್ಟ್ ಇದು. ನಿಮ್ಮ ಪ್ರಕಾರ ನಾ ಈಗ ಹೇಳಿದ ಹೆಸರುಗಳ ಪೈಕಿ ಈಗ 2 ಹೆಸರು ಹೇಳಿದ್ನಲ್ಲ, ಅದರಲ್ಲಿ ಯಾರು ಬೆಟರ್ ಕ್ಯಾಂಡಿಡೇಟ್ ಅನಿಸುತ್ತೆ ನಿಮ್ಮ ಕ್ಷೇತ್ರದೇ ಹೇಳಿ. ನಿಮ್ಮ ಕ್ಷೇತ್ರಕ್ಕೆ ಯಾರು ಕ್ಯಾಂಡಿಡೇಟ್ ಆದರೆ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇರುತ್ತೆ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.